ಫ್ರೆಂಡ್ಸ್, ನನಗೆ ತುಂಬಾ ಜನ ಡಿ.ಎಂ ಮಾಡ್ತಿದ್ದೀರಾ ಮತ್ತೆ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದೀರಾ. ಆ ಕ್ವಶನ್ಸ್ಗಳಿಗೆ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ನೋಡಿ, ನೀವು ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ರೀಲ್ಸ್ಗಳನ್ನ ನೋಡ್ತೀರಾ, ವೀಡಿಯೋಸ್ಗಳನ್ನ ನೋಡ್ತೀರಾ. ಆ ಟ್ರೇಡರ್ಸ್ಗಳನ್ನ ಏನು ಅನ್ಕೊಂತೀರಾ ಅಂದರೆ, ಇವರು ದಿನ ಪ್ರಾಫಿಟ್ ಮಾಡ್ತಾ ಇದ್ದಾರೆ, ಹೊಸ ಕಾರ್ ತಗೊತಾ ಇದ್ದಾರೆ, ತುಂಬ ದುಡ್ಡು ಮಾಡ್ತಿದ್ದಾರೆ ಟ್ರೇಡಿಂಗಲ್ಲಿ ಅಂತ ಅನ್ಕೊಂಡಿರ್ತೀರಾ. ಹೊಸೊಬ್ರು ನೀವು ಆಲ್ರೆಡಿ ಟ್ರೇಡಿಂಗಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದ್ರು ನಿಮಗೆ ಗೊತ್ತಿರುತ್ತೆ ಎಷ್ಟು ಜನ ಇನ್ಫ್ಲೂಯೆನ್ಸರ್ಸ್ ಫೇಕ್ ಅಂತ. ಯಾರು ಹೊಸದಾಗಿ ಟ್ರೇಡಿಂಗಿಗೆ ಬಂದಿರ್ತೀರಾ ನೋಡಿ, ಅವ್ರಿಗೆಲ್ಲ ಹೆಂಗ್ ಕಾಣಿಸುತ್ತೆ ಅಂದ್ರೆ, ಗ್ರೀನ್ ಆಗಿರೋ ಸ್ಕ್ರೀನ್ ಶಾಟ್ಗಳನ್ನ ನೋಡಿದ ತಕ್ಷಣ, ಓ, ಇವರು ತುಂಬಾ ಪ್ರಾಫಿಟ್ ಮಾಡ್ತಿದ್ದಾರೆ, 10,000 ಕ್ಯಾಪಿಟಲ್ ಅಲ್ಲೇ 1 ಲಕ್ಷ 2 ಲಕ್ಷ ಎಲ್ಲ ದುಡಿತಾ ಇದ್ದಾರೆ, ನಾವು ಟ್ರೇಡಿಂಗ್ ಮಾಡಬೇಕು ಅಂತ ಈ ತಪ್ಪು ಕಲ್ಪನೆಯಿಂದ ಮೈಂಡ್ ಸೆಟ್ ನೆಲ್ಲ ಹಾಳು ಮಾಡ್ಕೊಂಡು ಇರೋ ಬರೋ ದುಡ್ಡನ್ನೆಲ್ಲ ಕಳ್ಕೊಂಡ್ಬಿಡ್ತೀರಾ. ಸೊ ನನಗೆ 4-5 ದಿವಸದಿಂದ ಕಂಟಿನ್ಯೂ ಪ್ರಾಫಿಟ್ ಆದಾಗ ನಾನು ಆಗದಾಗ ನನಗೂ ಅದೇ ಅನ್ನಿಸ್ತು. ಮತ್ತೆ ತುಂಬಾ ಮೆಸೇಜಸ್ ಬಂದು, ನಿಮ್ಮ ಸ್ಟ್ರಾಟಜಿ ಹೇಳ್ಕೊಡಿ, ನಾನು ನಿಮ್ಮ ತರ ಪ್ರಾಫಿಟ್ ಮಾಡಬೇಕು ಅದನ್ನೆಲ್ಲ ಅಂತ. ಸೊ ನಾನು ಇನ್ಸ್ಟಾಗ್ರಾಮ್ ಪೇಜ್ ಆಗಲಿ ಯೂಟ್ಯೂಬ್ ವಿಡಿಯೋಸ್ ಮಾಡಕ್ಕೆ ಯಾಕಪ್ಪ ಸ್ಟಾರ್ಟ್ ಮಾಡಿದೆ ಅಂದ್ರೆ, ನಾನು ಏನೇನೆಲ್ಲ ಇನ್ಫ್ಲೂಯೆನ್ಸರ್ಸ್ ಇಂದ ಮೋಸ ಹೋದೆ ಅದನ್ನೆಲ್ಲ ತಿಳ್ಸಕ್ಕೆ. ನಾನು ಅದನ್ನೇ ಮಾಡಿದ್ರೆ ನಿಮ್ಗೆ ಏನು ಯೂಸ್ ಆಗಲ್ಲ. ಸೊ ಆದ್ರಿಂದ ಮೊದಲನೇದಾಗಿ ತಿಳ್ಕೊಳ್ಳಿ, ನನ್ಗೂ ಆಗಿರ್ಲಿ ಬೇರೆ ಯಾರಿಗಾದ್ರೂ ಆಗಿರ್ಲಿ, ಮೊದಲು ಅವ್ರನ್ನ ಬ್ಲೈಂಡ್ ಆಗಿ ನಂಬೋದನ್ನ ಬಿಡಿ. ಇದೊಂದು ಮಾತನ್ನ ತಿಳ್ಕೊಳ್ಳಿ. ಮತ್ತೆ ನೋಡಿ, ಇದು ನಾನು ನನ್ನ ಎಕ್ಸ್ಪೀರಿಯನ್ಸ್ ಏನೇನಿದೆ ನಾನು ಅದನ್ನ ಹೇಳಕ್ ಇಷ್ಟಪಡ್ತಿದ್ದೀನಿ. ನಾನು ಹೇಳೋದ್ರಿಂದ ನಿಮ್ಗೆ ಏನಾದರೂ ಸ್ವಲ್ಪ ನಾಲೆಡ್ಜ್ ಗೇನ್ ಆದ್ರೆ ಅದನ್ನ ತಗೊಳ್ಳಿ, ಅದರಿಂದ ಕಲೀರಿ. ಇಷ್ಟ ಆಗ್ಲಿಲ್ವಾ ಅದನ್ನ ಬಿಡಿ. ವಿಡಿಯೋನು ಅಷ್ಟೇ ಡಿಸ್ಲೈಕ್ ಮಾಡಿ, ವಿಡಿಯೋನ ಕಟ್ ಮಾಡಿ. ಏನಾದರೂ ಇಷ್ಟ ಆಯ್ತಾ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಬೇರೆಯವ್ರಿಗೂ ಅಷ್ಟೇ ಬ್ಲೈಂಡ್ ಆಗಿ ನಂಬಕ್ ಹೋಗ್ಬೇಡಿ. ಯಾರದೇ ವಿಡಿಯೋ ನೋಡಿದ್ರು ಅದರಿಂದ ನೀವು ಕಲೀರಿ. ಸೊ ಅದನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನನಗೆ ತುಂಬಾ ಜನ ಕ್ವಶನ್ಸ್ ಕೇಳಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನಿಮಗೂ ಮುಂದೆ ಏನಾದರೂ ಕ್ವಶನ್ಸ್ ಇದೆ, ಈ ವಿಡಿಯೋ ಕಮೆಂಟ್ ಮಾಡಿ, ಇಲ್ಲ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ. ನಾನು ಅದನ್ನ ಮುಂದಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಮೊದಲನೇದಾಗಿ ನನಗೆ ಕೇಳಿರೋ ಕ್ವಶನ್ ಏನಪ್ಪಾ ಅಂದ್ರೆ, ಫ್ರಮ್ ಹೌ ಮೆನಿ ಇಯರ್ಸ್ ಯು ಆರ್ ಡೂಯಿಂಗ್ ಟ್ರೇಡಿಂಗ್ ಅಂತ. ಫ್ರೆಂಡ್ಸ್, ನೀವು ನನಗೆ 2018ರಲ್ಲಿ ನಾನು ಮೊದಲು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿದ್ದು ಏಂಜಲ್ ಬ್ರೋಕಿಂಗ್ ಅದರಲ್ಲಿ. ಅವಾಗ ನನಗೆ ಗೊತ್ತಿರಲಿಲ್ಲ, ನಾನು ಸುಮ್ಮನೆ ಬರೀ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೆ, ಮ್ಯೂಚುವಲ್ ಫಂಡ್ ಎಲ್ಲ ಮಾಡ್ತಾ ಇದ್ದೆ. ನಾನು ಈಗ 4 ವರ್ಷದ ಹಿಂದೆ ಕೊರೋನಾ ಎಲ್ಲ ಆದ್ಮೇಲೆ ನಾನು ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಿದ್ದು. ನನಗೆ ಇವಾಗ ಟ್ರೇಡಿಂಗ್ ಅಲ್ಲಿ ಟೋಟಲ್ 4 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ನನ್ನ 4 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಸರಿನಾ? ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಎಷ್ಟು ಕ್ಯಾಪಿಟಲ್ ಯೂಸ್ ಮಾಡಿದ್ಯಾ ಬ್ರೋ ಅಂದ್ರೆ, ನಾನು ಇವಾಗ ರೀಸೆಂಟ್ ಆಗಿ ಒಂದು 11,000 ಪ್ರಾಫಿಟ್ ಆದಾಗ ಸ್ಕ್ರೀನ್ ಶಾಟ್ ಅಪ್ಲೋಡ್ ಮಾಡಿದೆ. ಅದನ್ನ ಕೇಳಿ ಒಬ್ರು ಟ್ರೇಡರ್ ಈ ಕ್ವಶನ್ ಕೇಳಿದ್ರು, ಎಷ್ಟು ಕ್ಯಾಪಿಟಲ್ ನ ಯೂಸ್ ಮಾಡಿದಿರಾ ಅಂತ. ನಾನು ಇವಾಗ 50,000 ಕ್ಯಾಪಿಟಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನನ್ನ ಮೈಂಡ್ ಸೆಟ್ ಯಾವ ರೀತಿ ವರ್ಕ್ ಆಗುತ್ತೆ, ನಾನು ಅದ್ರ ಮೇಲೆ ಕ್ಯಾಪಿಟಲ್ ನ ಯೂಸ್ ಮಾಡ್ತೀನಿ. ಈಗ ನನ್ನ ಮೈಂಡ್ ಸೆಟ್ ಕಾಮ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಏನು ಮನೇಲಿ ಜಗಳ ಇಲ್ಲ, ಆಫೀಸಲ್ಲಿ ಜಗಳ ಇಲ್ಲ. ಸೊ ನನ್ನ ಮೈಂಡ್ ಕಾಮ್ ಆಗಿದೆ. ಮತ್ತೆ ಡೈಲಿ ಒಂದು ಟ್ರೇಡ್ ಮಾಡಿ ಪ್ರಾಫಿಟ್ ಇಲ್ವಾ ಲಾಸು ಸಿಸ್ಟಮ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ 50,000 ಕ್ಯಾಪಿಟಲ್ ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಮೈಂಡ್ ಕರೆಕ್ಟ್ ಆಗಿಲ್ಲ, ಜಾಸ್ತಿ ಎಕ್ಸ್ಪೈರಿ ಟ್ರೇಡಿಂಗ್ ಮಾಡ್ತಿದ್ದೀನಿ ಅಂದ್ರೆ ಕೇವಲ ನಾನು 20,000 ಕ್ಯಾಪಿಟಲ್ ಅಷ್ಟೇ ಯೂಸ್ ಮಾಡೋದು. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಇಂಡಿಕೇಟರ್ ಪ್ಲೀಸ್ ಸೆಂಡ್ ಮಾಡಿ. ಫ್ರೆಂಡ್ಸ್, ನಾನು ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಿದಾಗ, ನೀವು ನಂಬ್ತಿರೋ ಇಲ್ವೋ, ಟ್ರೇಡಿಂಗ್ ಆಪ್ ಅಲ್ಲಿ ಏನೇನೆಲ್ಲ ಇಂಡಿಕೇಟರ್ಸ್ ಇದೆ ನೋಡಿ, ನೀವು ಯಾವುದೇ ಇಂಡಿಕೇಟರ್ ನೇಮ್ ನ ತಗೊಳ್ಳಿ, ಆ ಪ್ರತಿಯೊಂದು ಇಂಡಿಕೇಟರ್ ನಾನು ದಿನ ಬೆಳಿಗ್ಗೆ ಒಂದೊಂದು ಇಂಡಿಕೇಟರ್ ನ ಯೂಸ್ ಮಾಡಿ ಟ್ರೇಡ್ ಮಾಡ್ತಾ ಇದ್ದೆ. ಆದ್ರೆ ನನಗೆ ಯಾವ್ದು ರಿಸಲ್ಟ್ ಸಿಕ್ಕಿಲ್ಲ. ಆದ್ರೆ ಸಿಗಲ್ಲ ಅಂತ ನಾನು ಹೇಳ್ತಿಲ್ಲ, ಯಾವ್ದು ನನಗೆ ರಿಸಲ್ಟ್ ಸಿಕ್ಕಿಲ್ಲ. ಯಾಕಂದ್ರೆ ನಾನು ಯಾವುದೇ ಒಂದನ್ನ ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡಲೇ ಇಲ್ಲ. ಸೊ ಆದ್ರಿಂದ ನಾನು ಈಗ ಲಾಸ್ಟ್ 2 to 3 ಇಯರ್ಸ್ ಇಂದ ನಾನು ಯಾವುದೇ ಇಂಡಿಕೇಟರ್ ನ ಯೂಸ್ ಮಾಡ್ತಿಲ್ಲ. ಸೊ ಆದ್ರಿಂದ ನಾನು ನಿಮ್ಗೆ ಅದನ್ನ ಯಾವ ರೀತಿ ಇದನ್ನ ಯೂಸ್ ಮಾಡಿ ಅದನ್ನ ಯೂಸ್ ಮಾಡಿ ಅಂತ ಹೇಳಕ್ ಆಗಲ್ಲ. ಸೊ ಈ ಒಂದು ಕ್ವಶನ್ ಮುಗೀತು. ನೆಕ್ಸ್ಟ್, ಯಾವ ತರ ಟ್ರೇಡ್ ಮಾಡ್ತೀರಾ ಮತ್ತೆ ಯಾವ ಸ್ಟ್ರಾಟಜಿ ಯೂಸ್ ಮಾಡ್ತೀರಾ ಹೇಳಿ ಬ್ರೋ. ಫ್ರೆಂಡ್ಸ್, ನಾನು ಯಾವ ತರ ಟ್ರೇಡ್ ಮಾಡ್ತೀನಿ, ನನ್ನ ಸ್ಟ್ರಾಟಜಿ ಒಂದೇ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಇಲ್ಲಿ ರೆಸಿಸ್ಟೆನ್ಸ್, ಇದು ಸಪೋರ್ಟ್. ನಿಫ್ಟಿ ಚಾರ್ಟ್ ನ ನೋಡ್ತೀನಿ, ಇಲ್ಲ ಪ್ರೀಮಿಯಂ ಚಾರ್ಟ್ ನ ನೋಡ್ತೀನಿ. ಸಪೋರ್ಟಿಗೆ ಬಂತಾ ಬೈ ಮಾಡ್ತೀನಿ, ರೆಸಿಸ್ಟೆನ್ಸಿಗೆ ಹೋಯ್ತಾ ಸೆಲ್ ಮಾಡ್ತೀನಿ. ಅಷ್ಟೇ. ನಾನು ಈ ಕಮ್ಮಿ ಅಂದ್ರೂ 1 ವರ್ಷ 1.5 ವರ್ಷದಿಂದ ಇದನ್ನೇ ಮಾಡ್ತಿರೋದು. ಯಾಕಂದ್ರೆ ಒಂದು ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಸಿಗುತ್ತೆ. ದಿನ ಬೆಳಿಗ್ಗೆ ಎದ್ದು ಒಂದೊಂದು ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ರಿಸಲ್ಟ್ ಸಿಗಲ್ಲ, ಅದು ನಿಮ್ಗೂ ಗೊತ್ತು. ಸೊ ಆದ್ರಿಂದ ನಾನು ಇದೊಂದನ್ನೇ ಯೂಸ್ ಮಾಡ್ತಿರೋದು. ಮತ್ತೆ ನಾನು ಯೂಸ್ ಮಾಡೋ 5 ಸ್ಟ್ರಾಟಜಿನೂ ಯೂಟ್ಯೂಬ್ ಅಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸ್ಕ್ರೀನ್ ಶಾಟ್ ಪಕ್ಕ ಕೊಟ್ಟಿರ್ತೀನಿ, ಅದನ್ನ ನೋಡಿ, ಆ ವಿಡಿಯೋನ ಸ್ವಲ್ಪ ನೋಡಿ. ಅದನ್ನೇ ಯೂಸ್ ಮಾಡ್ಬೇಕಂತ ನಾನು ಹೇಳ್ತಿಲ್ಲ ನಿಮಗೆ. ನೋಡಿ, ನಾನು ಯೂಸ್ ಮಾಡ್ತಿರೋ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನಾನು ನಿಮಗೆ ಹೇಳಿದ್ದೀನಿ. ನಾನು ಇದನ್ನೇ ಯೂಸ್ ಮಾಡೋದು, ಮುಂದೇನು ಇದನ್ನೇ ಯೂಸ್ ಮಾಡೋದು. ಯಾಕೆಂದ್ರೆ ಸ್ಟ್ರಾಟಜಿನ ಚೇಂಜ್ ಮಾಡ್ಕೊಂಡು ಹೋದ್ರೆ ಏನೂ ಯೂಸ್ ಇಲ್ಲ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಮತ್ತೆ ಅದೇ ಕೇಳಿದಾರೆ ನೋಡಿ, ಸ್ಟ್ರಾಟಜಿ ಹೇಳಿ ಬ್ರೋ, ಏಕ್ ಟ್ರೇಡ್ ಎತ್ಕೊಂಡ್ರಿ ಅಂತ. ಅಂದ್ರೆ ಇವಾಗ ನನಗೆ ಪ್ರಾಫಿಟ್ ಆಗಿತ್ತಲ್ಲ, ಆ ಟ್ರೇಡ್ ನ ನೋಡಿ ಕೇಳ್ತಿದ್ದಾರೆ. ನಿಮ್ಗೆ ಯಾವ ರೀತಿ ಪ್ರಾಫಿಟ್ ಆಯ್ತು ಆ ಟ್ರೇಡ್ ಅಲ್ಲಿ, ಯಾಕಲ್ಲಿ ಟ್ರೇಡ್ ತಗೊಂಡ್ರಿ ಅಂತ. ನಾನು ಅದೇ ಹೇಳ್ತಿದ್ದೀನಿ ನೋಡಿ ನಿಮಗೆ. ನನ್ನ ಸ್ಟ್ರಾಟಜಿನ ಇಷ್ಟು: ಸಪೋರ್ಟ್, ರೆಸಿಸ್ಟೆನ್ಸ್. ಮೇಲ್ಗಡೆ ಬಂದಿತ್ತಾ ಪುಟ್ ಸೈಡ್ ಅಲ್ಲಿ ಎಂಟ್ರಿ ತಗೊಂತೀನಿ, ಮಾರ್ಕೆಟ್ ಕೆಳಗಡೆ ಬರುತ್ತೆ, ಮೇಲ್ಗಡೆ ಅದು ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋದ್ರೆ ನನಗೆ ಲಾಸ್ ಆಗುತ್ತೆ. ಇಷ್ಟೇ ನನ್ನ ಸ್ಟ್ರಾಟಜಿ. ನೀವು ಸ್ಟ್ರಾಟಜಿ ಕೇಳ್ತಿರಲ್ಲ ರೀಲ್ಸ್ ಅಲ್ಲಿ, ಯೂಟ್ಯೂಬ್ ವಿಡಿಯೋಸ್ ಅಲ್ಲೆಲ್ಲ ನೋಡಿದ್ರೆ ಎಲ್ಲಾನು ನೋಡಿ ಫಾಲೋ ಮಾಡಿ. ಆದ್ರೆ ಅದನ್ನ ಕನ್ಸಿಸ್ಟೆನ್ಸ್ ಆಗಿ ಅಟ್ಲೀಸ್ಟ್ 21 ಡೇಸ್ ಇಲ್ಲ 40 ಡೇಸ್ 70 ಡೇಸ್ ಈ ತರ ಒಂದು ಚಾರ್ಟ್ ನ ಪ್ರಿಪೇರ್ ಮಾಡ್ಕೊಂಡು ಅದನ್ನ ಫಾಲೋ ಮಾಡಿ ನೋಡಿ, ಆಕ್ಯುರಸಿ ಎಷ್ಟು ಬರ್ತಿದೆ ಅಂತ. ಅಟ್ಲೀಸ್ಟ್ ಅದು 40% ಆಕ್ಯುರಸಿ ಬಂದ್ರು, ಇಲ್ಲ 50% ಆಕ್ಯುರಸಿ ಇದೆ ಅಂದ್ರೂ ಆ ಸ್ಟ್ರಾಟಜಿನ ಬಿಡಬೇಡಿ, ಅದ್ರ ಮೇಲೆನೆ ವರ್ಕ್ ಮಾಡಿ. ಖಂಡಿತ ಪ್ರಾಫಿಟೇಬಲ್ ಆಗೇ ಆಗ್ತೀರಾ. ಈ ತರ ತುಂಬಾ ಕ್ವಶನ್ಸ್ ಕೇಳಿದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಕವರ್ ಮಾಡ್ತೀನಿ. ನಿಮ್ಗೂ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ರು ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡಕ್ಕೆ ಇಷ್ಟಪಡ್ತೀನಿ. ಒಂದನ್ನ ತಿಳ್ಕೊಳ್ಳಿ, ನಾನು ಇನ್ನು ಪ್ರಾಫಿಟೇಬಲ್ ಆಗಿಲ್ಲ. ಪ್ರಾಫಿಟೇಬಲ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಮುಂದೆ ಏನೇನಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.